ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಮಲಿ ಅವ್ರಿಗೆ, ನಿಮ್ಗಳಿಗೆ ಎಲ್ರಿಗೂ ನನ್ನ ಮೇಲೆ ನಂಬಿಕೆ ಇತ್ತಪ್ಪ. ಆದ್ರೆ ಕಂಪ್ಲೀಟ್ ವಿಷಯನೇ ಬೇರೆ. ಈಗ ಅನಿಕಾ ಮಾಡಿದ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಟೆನ್ಷನ್ ಮಾಡ್ಕೊಳ್ದೆ ಹೇಗೆ ಸುಮ್ಮನೆ ಇರಕ್ಕಾಗತ್ತೆ ಹೇಳಿ? ಅನಿಕಾಯಿಂದ ಕಮಲಿ ಅವ್ರಿಗೇನು ಆಗ್ಬಾರ್ದು, ಅದಕ್ಕೆ ಇಷ್ಟೊಂದು ಟೆನ್ಷನ್. ನೀನು ಹೇಳೋದು ಸರಿನೇ. ಅನಿಕಾಗೆ ತನ್ನ ತಪ್ಪಿನ ಅರಿವಾಗಿ ಅದನ್ನು ಅವಳು ತಿದ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಒಳ್ಳೇದೆ. ಅದು ಬಿಟ್ಟು ಅವಳು ಇವ್ರು ನಾನು ತಪ್ಪು ಕಂಡು ಹೇಳಿದ್ರು, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಹಾಗೆ ಹೀಗೆ ಅಂತ ಇನ್ನೂ ಕೋಪ ಮಾಡಿಕೊಂಡು ಮತ್ತಿನ್ನೇನೋ ಹಾಗೆ ಸಾಧಿಸೋಕೆ ಹೊರಟ್ರೆ ಡೇಂಜರ್ ಅನ್ಸುತ್ತೆ. ಅದಕ್ಕೆಪ್ಪ ನನಗೂ ಭಯ ಆಗ್ತಿರೋದು. ಕಮಲಿ ಅವರು ಈಗ ತುಂಬಾ ಹುಷಾರಾಗಿರ್ಬೇಕು. ಅದು ಅಲ್ಲದೆ ಅನಿಕಂಗೆ ನಾವು ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಡೇಂಜರ್. ಅನಿಕಾ ಎಂತವಳು ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಕಮಲಿ ಅವರ, ನೀವು ಯೋಚನೆ ಮಾಡಿ. ನಾನು ನೀವು ಅವರ್ ಬಿಟ್ಕೊಂಡು ಬರ್ತೀನಿ. ನೀವು ನಿಧಾನವಾಗಿ ಯೋಚನೆ ಮಾಡಿ, ಆಮೇಲೆ ನಿಮ್ಮ ಡಿಸಿಷನ್ನ ನನಗೆ ಹೇಳಿ. ಈ ಡಿಸಿಷನ್ ನೀವು ನಿಮಗೆ ಮಾತ್ರ ತಗೊಂತಿರೋ ಡಿಸಿಷನ್ ಅಲ್ಲ, ಅಥವಾ ಇನ್ಯಾರಿಗೋ ಡಿಸಿಷನ್ ತಗೊಂತ ಇರ ಅಂತಲ್ಲ. ಈ ನಿರ್ಧಾರ ನನಗೋಸ್ಕರ ತಗೊಂತಿರೋದು ಅಂದ್ಕೊಳ್ಳಿ. ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ ಕಮಲಿ ಅವರ. ಎಂತ ಇಕ್ಕಟ್ಟಿನ ಪರಿಸ್ಥಿತಿನ ನಿಲ್ಸಿದ್ಯಾ ನನ್ನ. ನಾನು ಏನ್ ಮಾಡ್ಲಿ? ನಂಗೆ ಗೊತ್ತಾಯ್ತಿಲ್ಲ ದೇವ್ರೆ. ಮೇಡಮ್, ನನಗೆ ಒಂದು ವಿಷಯ ಅರ್ಥ ಆಗ್ಲಿಲ್ಲ. ನಿಮ್ಮ ಸ್ವಂತ ಅಪ್ಪ ಅಮ್ಮನೇ ಕೊಲ್ಬೇಕಂತ ಅನ್ಕೊಂಡಿದ್ರಲ್ಲ, ಯಾಕೆ ಮೇಡಮ್? ಲುಕ್, ನನ್ನ ಟಾರ್ಗೆಟ್ ಆ ಕಮಲಿ ಮತ್ತೆ ರಿಷಿ. ಅವರಿಬ್ರು ಸಾಯ್ಬೇಕು ಅಂದ್ರೆ ನನ್ನ ಮಾಮ್ ಅಂಡ್ ಡ್ಯಾಡ್ ಸಾಯ್ಲೇಬೇಕು. ನನ್ನ ಡ್ಯಾಡ್ ಮೇಲೆ ನಂಗೊಂಚೂರು ಪ್ರೀತಿ ಇಲ್ಲ, ಬಿಕಾಸ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಬಟ್ ನನ್ನ ಮಾಮ್, ಅವ್ರಿಗೆ ನಾನೇ ಪ್ರಪಂಚ. ಅದ್ರ ಜೊತೆಗೆ ಅವ್ರಿಗೆ ನನ್ನ ಡ್ಯಾಡ್ ಮೇಲೆ ಹೆವಿ ಲವ್. ನನ್ನ ಡ್ಯಾಡ್ ಸತ್ತೋದ್ರೆ ಅವರು ಪಾಪ ಕೊರ್ಗಿ ಸತ್ತೋಗ್ತಾರೆ. ನನ್ನ ಮಾಮ್ ಇಲ್ಲಿವರೆಗೂ ನನ್ಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ನನ್ನ ಮುಂದೆ ಕೊರ್ಗೋದು ನನಗಿಷ್ಟ ಇಲ್ಲ. ಸೊ ಅವ್ರ ಡ್ಯಾಡ್ ಜೊತೆಗೆ ಸಾಯೋದೇ ಬೆಟರ್ ಅಂತ ಅನ್ಸುತ್ತೆ. ಲಿಸನ್, ನೀ ನನಗೆ ಮತ್ತೆ ಮತ್ತೆ ಕ್ರಾಸ್ ಕ್ವೆಶ್ಚನ್ ಮಾಡ್ಕೊಂಡು ಇರಿಟೇಟ್ ಮಾಡಬೇಡ. ನಿನಗೆ ಬೇಕಾಗಿರೋದು ದುಡ್ಡು, ನನಗಾಗಬೇಕಾಗಿರೋದು ಕೆಲಸ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳೆ ಅಂತ ನನಗೆ ಭಯ ಆಗ್ತಿತ್ತು. ಅಷ್ಟರಲ್ಲಿ ಅವಳೇ ನನ್ನ ಹತ್ರ ಬಂದು, ಮಾಮ್, ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರು. ಕಮಲಿ ಹತ್ರ ಬೇಡ್ಕೊಂಡ್ ಹಾಗೆ ನಾನು ಅವಳ ಹತ್ರನೇ ಬೇಡ್ಕೊಂಡೆ. ಬೇಡ ಬೇಬಿ, ನಾನು ನಿನ್ನ ಹೇಗಾದ್ರೂ ಮಾಡಿ ಸೇವ್ ಮಾಡ್ತೀನಿ, ನೀನ್ ಹೀಗೆಲ್ಲ ಯೋಚನೆ ಮಾಡ್ಬೇಡ, ಬಿಟ್ಬಿಡು ಅಂತ ಹೇಳಿದೆ. ಆದ್ರೆ ಅವಳು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಳ್ಳೆ ನಿರ್ಧಾರ ಮಾಡಿದ್ದೀನಿ ಮಾಮ್. ನನ್ನ ಡಿಸಿಷನ್ ಅಲ್ಲಿ ಯಾವ ಚೇಂಜಸ್ ಇಲ್ಲ. ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ಲು. ಅವಳು ಗಟ್ಟಿ ಮನ್ಸು ಮಾಡಿ ಸರೆಂಡರ್ ಆಗ್ಬೇಕು ಅಂತ ನಿರ್ಧಾರ ಮಾಡಾಕಿದೆ. ಚಿಕ್ಕಮ್ಮ,
ನಿಜವಾಗ್ಲೂ ಅನಿಕಾ ಹಿಂಗೆ ಹೊಳದ್ಲಾ? ನನ್ಗಂತೂ ನಂಬಕ್ಕಾಯ್ತಿಲ್ಲ. ಹೌದು ಕಮಲಿ, ಅವಳಿಗೆ ಅವಳು ಮಾಡಿದ ತಪ್ಪುಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ಹಿಂಸೆ ಆಗ್ಬಿಟ್ಟಿದೆ. ಇದನ್ನೆಲ್ಲ ಬಿಟ್ಟು ಅವಳಿಗೆ ನೆಮ್ಮದಿ ಬೇಕು ಅನ್ಸಿದೆ. ಯಾಕೆ ಇದನ್ನೆಲ್ಲ ಹೇಳ್ಬಿಟ್ಟು ನಿನ್ನ ಋಷಿನ ಚಂದ್ರನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕರ್ಕೊಂಡು ಹೋಗೋದಿಕ್ಕ? ಎಲ್ಲಿ ಕರ್ಕೊಂಡು ಹೋಗೋದಕ್ಕೆ ಊರ್ಮಿಳಾ? ಕಮಿಷನರ್ ಆಫೀಸ್. ಕಮಿಷನರ್ ಆಫೀಸ್ಗೆ? ಹೌದು, ಅವಳು ಈಗಲೇ ಸರೆಂಡರ್ ಆಗ್ತಾಳೆ ಅಂತ. ಅವಳು ಕಮಿಷನರ್ ಆಫೀಸ್ಗೆ ಹೊರಟಾಗಿದೆ. ಕಮಲಿ, ರಿಷಿ, ಚಂದ್ರನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ ಅಂತ ನನ್ನ ಹತ್ರ ಹೇಳಿದಾಳೆ. ನಿಮ್ಮೆಲ್ಲರ ಮುಂದೆ ಅವಳ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿ ಸರೆಂಡರ್ ಆಗ್ತಾಳಂತೆ. ಗಾಡ್, ಮಾಮ್ ಅಲ್ಲಿ ರೀಚ್ ಆಗಿ ಎಲ್ಲ ಮ್ಯಾಟರ್ ಹೇಳಿರ್ತಾಳೆ. ಅದನ್ನ ಕೇಳ್ಕೊಂಡು ಸುಮ್ಮನೆ ಬರ್ಬೇಕು ತಾನೆ? ಇಲ್ಲ, ಇವಳ ಅಜ್ಜಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಮತ್ತೆ ನನಗೆ ಕಾಲ್ ಮಾಡ್ತಾ ಇದ್ದಾಳೆ. ಕನ್ಫರ್ಮೇಶನ್ ಕೊಡ್ತೀನಿ. ಹಾ, ಹೇಳು ಕಮಲಿ. ಅನಿಕಾ, ಚಿಕ್ಕಮ್ಮ ಮನೆಗೆ ಬಂದವ್ರೆ. ನೀನಿನ್ನ ಸರೆಂಡರ್ ಆಗಕ್ ಕೊಟ್ಟಿದ್ಯಾ ಅಂತ ಹೇಳ್ತವ್ರೆ. ದಿಟನಾ ಅನಿಕಾ? ಹೌದು ಕಮಲಿ, ಮಾಮ್ ಹೇಳ್ತಿರೋದು ನಿಜ. ನಾನು ಇವತ್ತೇ ಸರೆಂಡರ್ ಆಗ್ತಾ ಇದ್ದೀನಿ. ಅನಿಕಾ, ಏನ್ ಹೇಳ್ತಿದ್ಯಾ? ನೀನ್ ಯಾಕೆ ನಿರ್ಧಾರ ತಕೊಂಡೆ? ನಾನ್ ಮಾಡಿರೋದು ತಪ್ಪು ಅಂತ ನನಗೆ ಅರ್ಥ ಆಗಿದೆ. ಅದಕ್ಕೆ ಈ ಡಿಸಿಷನ್ ತಗೊಂಡಿದ್ದೀನಿ ಕಮಲಿ. ಅನಿಕಾ, ನನಗ್ ನಿನ್ ಮಾತನ್ನ ನಂಬಕ್ಕೆ ಆಯ್ತಿಲ್ಲ. ಮತ್ಯಾಕ್ ನೆನೆ ಫೋನ್ ಮಾಡಿದಾಗ ನನಗ್ ಜೈಲ್ನಾಗ ಇರಕ್ ಇಷ್ಟ ಇಲ್ಲ, ನನ್ನ ಕಾಪಾಡು, ಕಂಪ್ಲೇಂಟ್ ಕೊಡ್ಬೇಡ ಅಂತೆಲ್ಲ ಯಾಕೆ ಕೇಳ್ಕೊಂಡೆ? ಅನಿಕಾ, ನೀನ್ ಏನ್ ಯೋಚನೆ ಮಾಡಿ ಈ ನಿರ್ಧಾರ ತಕೊಂಡಿದ್ಯಾ ನಂಗೆ ಗೊತ್ತಿಲ್ಲ. ನೀನ್ ಬದ್ಲಾದ್ರೆ ನಮಗೂ ಖುಷಿನೇಯ್ಯ. ನೋಡು ಅನಿಕಾ, ನೀನು ಸೇಫ್ ಆಗೇ ಇರ್ತೀಯ. ನಾನು ಕಂಪ್ಲೇಂಟ್ ಕೊಡಕ್ಕಿಲ್ಲ. ನೀನ್ ಇದ್ರ ಬಗ್ಗೆ ಯೋಚನೆ ಮಾಡಿ ಬೇರೆ ಏನು ನಿರ್ಧಾರ ತಕ್ಕಬೇಡ. ನೋ ಕಮಲಿ, ನಾನು ಕರೆಕ್ಟ್ ಆಗಿ ಯೋಚನೆ ಮಾಡಿದೀನಿ. ನಾನ್ ಮಾಡಿರೋ ತಪ್ಪಿಗೆ ಪನಿಷ್ಮೆಂಟ್ ಆಗ್ಲೇಬೇಕು. ನಂದಲ್ದೇ ಇರೋ ಬಗ್ಗೆ ನಾನು ತುಂಬಾ ಆಸೆ ಪಟ್ಟು ಎಲ್ರೂ ಜೀವನನ ಸ್ಪಾಯ್ಲ್ ಮಾಡ್ಬಿಟ್ಟೆ. ಮತ್ತೆ ಈ ತಪ್ಪು ನಡಿಬಾರ್ದು. ಇವತ್ತೇ ಎಲ್ಲದನ್ನ ಎಂಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಇವತ್ತೇ ಲಾಸ್ಟ್ ಕಮಲಿ. ನಾವಿಬ್ರು ಈ ತರ ಮಾತಾಡ್ಕೊಳ್ಳೋ ಪರಿಸ್ಥಿತಿ ಬರಲ್ಲ. ನಾನು ಚೇಂಜ್ ಆಗಿದ್ದೀನಿ. ನೀನ್ ಮತ್ತೆ ಬೇರೆ ವಿಷಯ ಹೇಳ್ಬಿಟ್ಟು ನನ್ನ ಡಿಸಿಷನ್ ಚೇಂಜ್ ಮಾಡಕ್ ಟ್ರೈ ಮಾಡ್ಬೇಡ ಪ್ಲೀಸ್. ಇದೇ ನನ್ನ ಫೈನಲ್ ಡಿಸಿಷನ್. ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಅಲ್ಲ ಅನಿಕಾ, ನಾನ್ ನಿನ್ಗೆ ಒಂದು ಅವಕಾಶ ಕೊಡ್ಬೇಕು ಅಂತಿದ್ದೀನಿ. ನೀನ್ ನೋಡಿದ್ರೆ ನೋ ಕಮಲಿ, ನೋ. ನನ್ನ ನಿರ್ಧಾರದಲ್ಲಿ ಯಾವುದೇ ತರ ಚೇಂಜಸ್ ಆಗಲ್ಲ. ನಾನು ಫಿಕ್ಸ್ ಆಗೋಗಿದ್ದೀನಿ.
ಇಷ್ಟೊತ್ತಾಗಿದೆ. ಮಾಮ್ ಪಕ್ಕ ಅವ್ರನ್ನ ಕರ್ಕೊಂಡು ಹೊರಟಿರ್ತಾರೆ. ಯಾವುದಕ್ಕೂ ಒಂದು ಕ್ಲಾರಿಟಿ ತಗೊಂಡ್ಬಿಡೋಣ. ಬೇಬಿ ಕಾಲ್ ಮಾಡ್ತಿದ್ದಾಳೆ, ನೀವು ಕೇಳಿಸ್ಕೊಳ್ಳಿ. ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ ಆಗ ನಿಮಗೂ ಅರ್ಥ ಆಗುತ್ತೆ. ಮಾಮ್, ಎಲ್ಲಿದ್ದೀರಾ? ಕಾರಲ್ಲಿದ್ದೀನಿ. ನೀವು ಒಬ್ಬರೇ ಬರ್ತಾ ಇದ್ದೀರಾ ಅಲ್ವಾ? ಬೇಬಿ, ಅದು ನಂಗೆ ಗೊತ್ತು ಮಾಮ್. ನಾನು ಚೇಂಜ್ ಆಗಿದ್ದೀನಿ ಅಂದ್ರೆ ಅವ್ರು ಯಾರು ಅದನ್ನ ನಂಬಲ್ಲ. ರಿಷಿ, ಕಮ್ಲಿ, ಡ್ಯಾಡ್ ಇವ್ರು ಯಾರು ಬರಕ್ಕೆ ಒಪ್ಕೊಂಡಿರಲ್ಲ ಅಲ್ವಾ? ಬಿಕಾಸ್ ನಾನು ಮಾಡಿರೋ ಕೆಲಸ ಅಂತದ್ದು. ಎನಿವೇಸ್, ನಾನೀಗ ಚೇಂಜ್ ಆಗಿದ್ದೀನಿ ಅಂದ್ರೆ ಅದು ಒಂದು ಡ್ರಾಮಾ ಅಂತ ಅವ್ರಿಗೆ ಅನ್ಸಿರುತ್ತೆ. ನಾನು ಅಷ್ಟೇ ಮಾಮ್, ಅವ್ರು ನನ್ನ ನಂಬೋ ಹಾಗೆ ಬದುಕೇ ಇಲ್ವಲ್ಲ. ಐ ಗೆಟ್ ಇಟ್. ಅಲ್ಲ ಬೇಬಿ, ಅದು ನೋ ಮಾಮ್, ನೀವ್ ಏನು ಹೇಳ್ಬೇಡಿ, ನಂಗೆಲ್ಲ ಅರ್ಥ ಆಗುತ್ತೆ. ನಾನ್ ಮಾಡಿರೋ ತಪ್ಪಿಗೆ ಅವ್ರಿಗೆ ನನ್ನ ಮುಖ ನೋಡಕ್ಕೂ ಇಷ್ಟ ಇರಲ್ಲ. ಕರೆಕ್ಟ್ ಅಲ್ವಾ? ಬೇಬಿ, ಏನೇನು ಯೋಚನೆ ಮಾಡಬೇಡ ನೀನು. ಎಲ್ಲರೂ ಬರೋದಕ್ಕೆ ಒಪ್ಕೊಂಡಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಡ್ಯಾಡ್, ಅನಿಕಾ, ಡ್ಯಾಡ್, I'm really sorry, Dad. I'm really sorry. ಅಳ್ಬೇಡ ಅನಿಕಾ. ಅಳ್ದೆ ಹೇಗಿರ್ಲಿ ಡ್ಯಾಡ್? ನಾನ್ ನಿಮ್ ಎಲ್ರಿಗೂ ಅಷ್ಟು ಕಷ್ಟ ಕೊಟ್ಟಿದ್ದೀನಿ. ನಾನ್ ನಿನ್ಗೆ ಸಾರಿ ಹೇಳಲೇಬೇಕು ಡ್ಯಾಡ್. ಬಟ್ ನಾನ್ ಮಾಡಿರೋ ತಪ್ಪು ಅಷ್ಟು ದೊಡ್ಡದಾಗಿರೋದ್ರಿಂದ ನಿಮ್ ಮುಂದೆ ನಿಂತ್ಕೊಂಡು ಸಾರಿ ಕೇಳಕ್ಕೂ ಧೈರ್ಯ ಇಲ್ಲ ಡ್ಯಾಡ್. I'm really sorry. Please forgive me, Dad. Dad, I'm so sorry, Dad. ನನ್ನಿಂದ ಮಾತಾಡಕ್ಕೂ ಆಗ್ತಿಲ್ಲ. I'm sorry. ಚಂದ್ರು, ಈಗ್ಲಾದ್ರೂ ಗೊತ್ತಾಯ್ತಾ ಬೇಬಿ ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ? ಹೌದು, ಅನಿಕಾ ಇಷ್ಟೊಂದು ಬದಲಾಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಯ್ಯ, ಚಂದ್ರು, ಈ ಹಾಸ್ಪಿಟಲ್ ನೆನಪಿದೆ ನಿಮ್ಗೆ? ಗೊತ್ತು ಊರ್ಮಿಳಾ, ನಮ್ಮ ಅನಿಕಾ ಹುಟ್ಟಿದ ಹಾಸ್ಪಿಟಲ್. ಹೌದು ಚಂದ್ರು, ಅವಳು ಹುಟ್ಟಿದ್ದು ಕರೆಕ್ಟ್ ಆಗಿ ಬೆಳಿಗ್ಗೆ 10:35ಗೆ. ಮುಂಚಿನ ದಿನನೇ ನೀವ್ ನನ್ನನ್ನ ಇಲ್ಲಿಗೆ ಅಡ್ಮಿಟ್ ಮಾಡಿದ್ರಿ. ಮರುದಿನ ನೋವು ಬಂತು. ನೀವೆಲ್ರೂ ತುಂಬಾ ಟೆನ್ಷನ್ ಅಲ್ಲಿದ್ರಿ. ನೀವ್ ಆಚೆ ಓಡಾಡ್ತಿದ್ರಿ. ಮಾಮ್, ಅತ್ತೆ ಎಲ್ರೂ ಇದ್ರು. 10:35 ಕರೆಕ್ಟ್ ಆಗಿ ಡಾಕ್ಟರ್ ಬಂದು ನಿಮ್ಗೆ ಹೆಣ್ಮಗು ಆಯ್ತು ಅಂತ ಮಗುನ ಕೈ ಕೊಟ್ರು. ಚಂದ್ರು, ಎಲ್ರೂ ಟೆನ್ಷನ್ ಅಲ್ಲಿ ಇದ್ರಿ ಅನ್ಸುತ್ತೆ. ನೀವಂತೂ ತುಂಬಾ ಹೆದರ್ಕೊಂಡಿದ್ರಿ. ಮಗುನ ಕೈ ಕೊಡ್ತಿದ್ ಹಾಗೆ ನಿಮ್ ಟೆನ್ಷನ್ ಎಲ್ಲ ಮಾಯಾಗ್ ಹೋಯ್ತು. ಆಮೇಲೆ ಅನಿಕಾ ಮುಖ ನೋಡ್ತಿದ್ ಹಾಗೆ ಒಂದೇ ಕ್ಷಣದಲ್ಲಿ ಆ ಟೆನ್ಷನ್ ಎಲ್ಲ ಮಾಯಾಗಿ ನಿಮ್ ಮುಖದಲ್ಲಿ ಖುಷಿ ಮೂಡ್ತು. ಆ ಖುಷಿಲಿ ನೀವು ಮಗುನ ಎತ್ಕೊಂಡು ಇದು ನನ್ನ ಮಗು ಅಂತ ಎಲ್ರಿಗೂ ತೋರಿಸ್ತಿದ್ರಿ. ಆ ಕ್ಷಣದಲ್ಲಿ ನಿಮ್ ಮುಖದಲ್ಲಿದ್ದ ನಗು, ನೆಮ್ಮದಿ ಈಗ್ಲೂ ನನ್ ಕಣ್ಮುಂದೆ ಇದೆ ಚಂದ್ರು. ಹೌದು ಊರ್ಮಿಳಾ, ನನ್ಗೂ ಅಷ್ಟೇ. ಎಲ್ಲ ಕಣ್ಕಟ್ಟಾಗಿದೆ. ಆ ಖುಷಿನ ಯಾವತ್ತೂ ಮರೆಯಕ್ಕಾಗಲ್ಲ. ಚಂದ್ರು, ಆಗ
ಇಷ್ಟು ಈ ಕೈಗಳಷ್ಟು ಸಣ್ಣಗಿದ್ಲು. ಆ ಪುಟ್ಟ ಪುಟ್ಟ ಕಾಲ್ಗಳು, ಕೆಂಪು ತುಟಿಗಳು, ಬಿಳಿ ಬಿಳಿ ಬಿಡೋ ಕಣ್ಣುಗಳು. ಅದನ್ನೆಲ್ಲ ನೋಡ್ತಾ ನಾನು 9 ತಿಂಗಳು ಅನುಭವಿಸಿದ ನೋವು ಸಂಕಟನೆಲ್ಲ ಮರ್ತ್ಬಿಟ್ಟೆ ಚಂದ್ರು. ಇವಳೆ ನನ್ ಜೀವ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ಅವಳ ಜೀವನ ನನ್ ಕಣ್ ಮುಂದೆನೆ ಹಾಳಾಗ್ತಿರೋದನ್ನ ನೋಡಿ ನನಗ್ ಸಂಕಟ ತಡೆಯೋಕ್ಕಾಗ್ತಿಲ್ಲ ಚಂದ್ರು. ಉರ್ಮಿಳಾ, ಎಮೋಷನಲ್ ಆಗ್ಬೇಡ, ರಿಲ್ಯಾಕ್ಸ್. ಚಿಕ್ಕಮ್ಮ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಳ್ದೆ ಹೇಗಿರ್ಲಿ ಕಮಲಿ, ನನ್ಗೆ ನನ್ ಮಗಳೇ ಪ್ರಪಂಚ. ಅವಳು ಇನ್ ಮುಂದೆ ನಮ್ ಜೊತೆಗಿರಲ್ಲ. 4 ಗೋಡೆ ಮಧ್ಯೆ ಜೈಲಿನಲ್ಲಿ ಕಾಲ ಕಳಿಬೇಕು ಅನ್ನೋದಿಲ್ಲ ನನಗೆ ನೆನ್ಸ್ಕೊಳಕ್ಕೆ ಆಗ್ತಿಲ್ಲ. ಏಯ್ ಬಾಯ್ಲಿ, ತುಂಬಾ ಟೈಮ್ ಆಗ್ತಿದೆ. ಮಾಮ್ ಎಲ್ಲಿದ್ದಾರೆ ಅಂತ ನಾನು ಕೇಳ್ಕೊತೀನಿ. ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ರೆಡಿ ಆಗಿರೋ. ಓಕೆ ಓಕೆ ಮೇಡಮ್. ಬೇಬಿನೇ ಕಾಲ್ ಮಾಡ್ತಿದ್ದಾಳೆ. ಹಲೋ ಬೇಬಿ. ಹಲೋ ಮಾಮ್, ಎಲ್ಲಿದ್ದೀರಾ? ಬೇಬಿ, ನೀನ್ ಹುಟ್ಟಿದೆಲ್ಲ ಹಾಸ್ಪಿಟಲ್, ಅದ್ರ ಮುಂದೆನೇ ಇದೀವಿ. ಅಲ್ಲಿಗ? ಯಾಕೆ ಮಾಮ್? ಯಾಕೋ ಗೊತ್ತಿಲ್ಲ ಬೇಬಿ, ಇವತ್ತು ಅಲ್ಲಿಗೆ ಬರ್ಬೇಕು ಅನ್ಸ್ತು, ಅದಕ್ಕೆ ಬಂದಿದ್ದೀವಿ. ಓಕೆ ಮಾಮ್, ನೀವ್ ಅಲ್ಲಿಂದ ಹೊರಟು ಕಮಿಷನರ್ ಆಫೀಸ್ಗೆ ಬಂದ್ಬಿಡಿ. ಇನ್ ಸ್ವಲ್ಪ ಹೊತ್ತಲ್ಲೇ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಬೇಬಿ? ಅದು ಸರಿ ಬೇಬಿ, ಎಲ್ಲಿದ್ಯಾ ನೀನು? ಹೊರಡಕ್ಕೆ ರೆಡಿ ಆಗಿದ್ದೆ ಮಾಮ್. ಇವತ್ ನನ್ ಬರ್ತ್ಡೇ ಅಲ್ವಾ, ಸೊ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಅದಕ್ಕೆ ಡಿಲೇ ಆಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ ಮಾಮ್. ಸರಿ. ಅವಳು ಹೊರಟಿದ್ದಾಳಂತೆ, ಬೇಗ ಬಂದ್ಬಿಡಿ ಅಂತ ಹೇಳಿದ್ಲು. ಕಮಲಿ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ಲಲ್ಲ, ಮತ್ತೆ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದ್ದಾಳ ಅವಳು? ಅಪ್ಪಯ್ಯ, ಹೊರಟಿದ್ರೆ ಬರ್ಲಿ ಬಿಡಿ, ನಾವೇ ಎಲ್ರೂ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡುಮ. ಆಮ್ಯಾಕೆ ಅನಿಕಂತವ ಮಾತಾಡ್ದೆ, ಅದಾದ್ಮೇಲೆ ನನ್ಗೂ ನಂಬಿಕೆ ಬಂದಿತ್ತು. ಊರ್ಮಿಳಾ ಚಿಕ್ಕಮ್ಮ ಮನೆಗೆ ಬಂದಿದ್ರು ಸರ್. ನನ್ನ ನಿಮ್ಮನ್ನ ಅಪ್ಪನ ಕಮಿಷನರ್ ಆಫೀಸ್ ಕರ್ಕೊಂಡು ಹೋಗೋಣ ಅಂತಾನೆ ಬಂದಿದ್ರು. ಆದ್ರೆ ನೀವಿರ್ಲಿಲ್ವಲ್ಲ ಸರ್, ಅದಕ್ಕೆ ನಾನು ಅಪ್ಪಯ್ಯ ಅವ್ರ ಜೊತೆ ಕಮಿಷನರ್ ಆಫೀಸ್ಗೆ ಹೋಗ್ತಾ ಇದೀವಿ. ಕಮಿಷನರ್ ಆಫೀಸಾ? ಹ್ಞೂ ಸರ್. ನಮ್ ಎಲ್ರೂ ಮುಂದೆನೆ ಕಮಿಷನರ್ ಆಫೀಸ್ನಾಗೆ ಅವಳು ಮಾಡಿರೋ ತಪ್ಪನೆಲ್ಲ ಒಪ್ಕೋತಾಳಂತೆ. ಅದಕ್ಕಿಂತ ಮುಂಚೆ ನಮ್ ಎಲ್ರೂ ಒಂದ್ಕಿಂತ ನೋಡ್ಬೇಕು ಅನ್ನಿಸ್ತೈತೆ. ಅದಕ್ಕೆ ನೀವೆಲ್ರೂ ಈಗ್ಲೇ ಬನ್ನಿ, ನಾನು ಈಗ್ಲೇ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ಲು. ಹೌದಾ? ಅನಿಕಾ ಹೀಗೆ ಹೇಳಲ್ಲ. ಹ್ಞೂ ಸರ್, ನಾನ್ ಕಂಪ್ಲೇಂಟ್ ಕೊಡಕ್ಕೂ ಮುಂಚೆನೆ ಅವಳು ಸರೆಂಡರ್ ಆಗ್ತೀನಿ ಅಂತ ಹೋಯ್ತಾವಳೆ. ನನಗೆ ಯಾಕೋ ಒಂದ್ ಕಡೆ ಭರವಸೆ ಮೂಡ್ತೈತೆ ಸರ್, ಅವಳಿಗೆ ಅವಳು ತಪ್ಪಿನ ಅರಿವಾಗೈತೆ ಅಂತ. ಅದಕ್ಕೆ ಸರ್ ನಾವು ಕಮಿಷನರ್ ಆಫೀಸ್ ಹೋಗ್ತಾ ಇದ್ದೀವಿ, ನೀವು ಅಲ್ಲಿಗೆ ಬಂದ್ಬಿಡಿ. ಸರಿ ಕಮಲಿ ಅವ್ರು, ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ, ನೀವು ಹುಷಾರ್. ಸರಿ ಸರ್, ಬಾಯ್. ಅನಿಕಾ ಅವಳೇ ಸರೆಂಡರ್ ಆಗ್ತಿದ್ದಾಳೆ ಅಂದ್ರೆ ನಂಬಕ್ಕಾಗ್ತಿಲ್ಲ. ಅನಿಕಾ ಅವಳು ಮಾಡಿರೋ ತಪ್ಪನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಳಲ್ಲ. ಇದ್ರ ಬೇರೆ ಏನೋ ಪ್ಲಾನ್ ಮಾಡಿರ್ಬೋದಾ? ಕಮಲಿ, ರಿಷಿ ಫೋನ್ ಮಾಡ್ತಾ ಇದ್ದಾನ? ಹೌದು ಅಪ್ಪಯ್ಯ. ಏನು ನಿಮ್ಮ ಯಜಮಾನ್ರು ನಿನ್ನ ಬಿಟ್ಟಿರಲ್ಲ ಅನ್ಸುತ್ತೆ? ಅಪ್ಪಯ್ಯ ಸುಮ್ನೆ ತಮಾಷೆಗೆ ಹೇಳಿದ್ದಮ್ಮ, ರಿಂಗ್ ಆಗ್ತಾ ಇದೆಯಲ್ಲ, ಎತ್ತು ಮಾತಾಡು. ಹಲೋ, ಹೇಳಿ ಸರ್. ಕಮಲಿ ಅವರೇ, ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ? ಕಮಲಿ ಅವರೇ, ಮೊದಲು ನೀವು ಕಾರಿಂದ ಇಳಿದು ದೂರ ಬನ್ನಿ. ಹಲೋ ಸರ್, ಕೇಳಿಸ್ತಾಯ್ತಾ? ಹಲೋ ಹಲೋ, ಕಮಲಿ ಅವರೇ ಕೇಳಿಸ್ತಿಲ್ವಾ? ಹಲೋ ಕಮಲಿ ಅವರೇ ಕೇಳಿಸ್ತಿದ್ಯಾ? ಹಲೋ ರಿಷಿ ಸರ್, ನಂಗೇನು ಕೇಳಿಸ್ತಾ ಇಲ್ಲ. ಹಲೋ ಕಮಲಿ ಅವರೇ,
ಕಮಲಿ ಅವರೇ ಈಗ ಕೇಳಿಸ್ತಿದ್ಯಾ? ಹಲೋ ರಿಷಿ ಸರ್, ನಂಗೇನು ಕೇಳಿಸ್ತಿಲ್ಲ. ಸಿಗ್ನಲ್ ಸರಿ ಇಲ್ಲ ಅನ್ಸುತ್ತೆ. ಹಲೋ ಅನ್ನೋದ್ ಬಿಟ್ಟು ಇನ್ನೇನು ಕೇಳಿಸ್ತಿಲ್ಲ. ಕಮಲಿ ಅವರೇ, ನನ್ ಮಾತಾಡೋದು ಕೇಳಿಸ್ತಿದ್ಯಾ? ಏನಾಯ್ತು ಕಮಲಿ? ಅಪ್ಪಯ್ಯ ಸರ್ ಏನು ಮಾತಾಡೋದೇನು ಕೇಳಿಸ್ತಿಲ್ಲ. ಕಮಲಿ, ನಾವು ಫಾರೆಸ್ಟ್ ಏರಿಯಾ ಎಂಟರ್ ಆಗಿದ್ದೀವಿ. ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಮೋಸ್ಟ್ಲಿ ಇನ್ನೊಂದು 3-4 ಕಿಲೋಮೀಟರ್ ಮುಂದೆ ಹೋದ್ರೆ ನೆಟ್ವರ್ಕ್ ಸಿಗ್ಬೋದು. ಅಯ್ಯೋ ಹೌದಾ ಚಿಕ್ಕಮ್ಮ? ಟೆನ್ಷನ್ ಮಾಡ್ಕೋಬೇಡ ಕಮಲಿ, ಇನ್ನೇನ್ 10 ಮಿನಿಟ್ಸ್ ಅಷ್ಟೇ. ಹಲೋ ಹಲೋ ಹಲೋ, ಕಮಲಿ ಅವ್ರಿಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ನಾಟ್ ರೀಚಬಲ್ ಬರ್ತಿದೆ. ಫಾರೆಸ್ಟ್ ಏರಿಯಾ ರೀಚ್ ಆಗ್ಬಿಟ್ರ? ಕಾಲ್ ರೀಚ್ ಆಗಲ್ಲ. ತಪ್ಪು ಮಾಡ್ಬಿಟ್ಟೆ. ಅನಿಕಾ ಬದಲಾದ್ಲು ಅಂತ ಕಮಲಿ ಅವ್ರಿಗೆ ಹೇಳಿದಾಗ ನಾನು ಕಮಲಿ ಅವ್ರನ್ನ ಅನಿಕನ್ ಜೊತೆ ಕಳಿಸ್ಬಾರ್ದಿತ್ತು. ಏನ್ ಮಾಡೋದು? ಕಮಲಿ ಅವ್ರಿಗೆ ಹೇಗೆ ವಿಷಯ ಮುಟ್ಟಿಸ್ಲಿ? ಉರ್ಮಿಳಾ, ನಿನಗೆ ನೆನ್ಪಿದ್ಯಾ ಅನಿಕಾ ಫಸ್ಟ್ ಡೇ ಸ್ಕೂಲಿಗೆ ಹೋಗುವಾಗ ಎಷ್ಟು ಹಠ ಮಾಡ್ತಾ ಇದ್ಲು ಅಂತ? ನಾ ಅವಳ ಜೊತೆ ಸ್ಕೂಲಿಗೆ ಹೋಗ್ಬೇಕು, ಅವಳ ಪಕ್ಕದಲ್ಲೇ ಕೂರ್ಬೇಕು ಅಂತ ಹೇಳ್ತಾ ಇದ್ಲು. ನಾನು ಅವಳನ್ನ ಡೈಲಿ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ವಾಪಸ್ ಡ್ರಾಪ್ ಮಾಡೋದು ಮಾಡ್ತಾ ಇದ್ದೆ. ಅವಳು ಮನೆಗೆ ಬಂದ್ಬಿಟ್ಟು ಸ್ಕೂಲಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಇಷ್ಟು ಮುದ್ದಾಗಿ ಇನ್ನೋಸೆಂಟ್ ಆಗಿ ಹೇಳ್ತಾ ಇದ್ಲಲ್ವಾ? ಆ ತರ ಇದ್ದಿದ್ ಹುಡುಗಿ ಹೇಗ್ ಬದಲಾದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು ರೀ, ಅವಳು ಈ ರೀತಿ ಬದಲಾಗ್ತಾಳೆ ಅಂತ ಗೊತ್ತೇ ಇರ್ಲಿಲ್ಲ. ಆದ್ರೆ ಅವಳು ಮತ್ತೆ ಮೊದ್ಲಿನ ತರ ಆಗ್ತಾಳೇನೋ ಹೋಪ್ಸ್ ಬರ್ತಿದೆ ಈಗ. ದೇವ್ರ ದಯದಿಂದ ಅವಳು ಮೊದ್ಲಿನ ತರ ಆದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ. ನಮ್ ಕಣ್ಮುಂದೆನೆ ನಮ್ಮ ಮಕ್ಕಳು ಹಾಳಾಗ್ತಾರದ್ ನೋಡಿದ್ರೆ ಎಷ್ಟು ಸಂಕಟಾಗುತ್ತೆ ಗೊತ್ತವ್ರಲ್ಲ. ಅದೇ ನಮ್ಮ ಮಕ್ಕಳು ಒಳ್ಳೇದ್ ಮಾಡ್ತಾ ಇದ್ರೆ ಅದರಷ್ಟು ಖುಷಿ ಬೇರೆ ಯಾವುದೂ ಇಲ್ಲ ಅವ್ರಲ್ಲ. ಚಂದ್ರು, ನನಗೆ ಯಾವಾಗ್ಲೂ ಒಂದ್ ಬೇಜಾರು ಇರ್ತಿತ್ತು. ನೀವು ಕಮಲಿನ ಒಂಥರ ನೋಡ್ತೀರಾ, ನಮ್ ಬೇಬಿನ ಒಂಥರ ನೋಡ್ತೀರಾ. ಕಮಲಿನ ಹೆಚ್ಚಿಗೆ ಪ್ರೀತಿ ಮಾಡ್ತೀರಾ, ನಮ್ ಬೇಬಿನ ಪ್ರೀತಿ ಮಾಡಲ್ಲ ಅಂತ. ಆದ್ರೆ ಅದೆಲ್ಲ ಸುಳ್ಳು ಅಂತ ಇವತ್ ನನ್ಗೆ ಅರ್ಥ ಆಯ್ತು ರೀ. ನಮ್ ಬೇಬಿ ಬದ್ಲಾಗಿದ್ದಾಳೆ ಅನ್ನೋ ಸಿಟ್ಟಿಗೆ ಅವಳ ಮೇಲೆ ನೀವ್ ರೇಗಾಡ್ತಿದ್ರಿ. ಅವಳು ಬದ್ಲಾಗ್ಬೇಕು ಅಂತ ನೀವ್ ಅನ್ಕೋತಿದ್ರಿ ಅಲ್ವಾ? ಅವಳ ಬಗ್ಗೆ ನಿಜವಾದ ಪ್ರೀತಿನ ಇವತ್ ನಿಮ್ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಚಂದ್ರು. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜವಾಗ್ಲೂ ನನ್ಗಿವತ್ತು ತುಂಬಾ ಸಮಾಧಾನ ಆಗ್ತಿದೆ. ಅನಿಕಾ ಬಗ್ಗೆ ಅಪ್ಪ ಹಿಂಗೆ ಏನ್ ಪ್ರೀತಿ ಐತೆ. ನಾನೇನಾದ್ರೆ ಅನಿಕಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಹಂಗೆ ಮಾಡಿದ್ರೆ ಅಪ್ಪಯ್ಯ ಮೇಲ್ಗಡೆಯಿಂದ ಗಟ್ಟಿಯಾಗಿದ್ರುವೆ ತನ್ನೊಬ್ಬ ಮಗಳು ಜೈಲಲ್ಲಿ ಕೂತವಳೆ ಅಂತ ನೊಂದ್ಕತಾನೆ ಬದುಕ್ಬಿಡ್ತಾರೆ. ಸದ್ಯ ಹಂಗೇನು ಆಯ್ತಾ ಇಲ್ಲ. ಅನಿಕನ್ನ ಹೆಂಗೋ ಒಪ್ಸಿ ಅವಳ ನಿರ್ಧಾರ ಬದಲಾಯಿಸ್ಬೇಕು. ಏನ್ ಕಮಲಿ ಸೈಲೆಂಟ್ ಆಗ್ಬಿಟ್ಟೆ? ಏನಪ್ಪಯ್ಯ, ಇಬ್ರು ಮಕ್ಳಲ್ಲೂ ಭೇದ ಭಾವ ಮಾಡ್ತೀರಾ? ಅಯ್ಯಯ್ಯೋ, ಆತರ ಏನೂ ಇಲ್ಲ. ನನಗ್ ನೀನು ಅನಿಕಾ ಇಬ್ರು ಒಂದೇ. ಹಂಗನ್ನಿ ಮತ್ತೆ ಇಬ್ರು ಮಕ್ಳಿಗೂ ಒಂದೇ ತರ ಪ್ರೀತಿ ಕೊಡ್ಬೇಕು, ಸಣ್ಣಾಗಿ ನೋಡ್ಕೋಬೇಕು. ಇದನ್ನೆಲ್ಲ ನೀನು ಫ್ರೆಂಡ್ಶಿಪ್ ಅಂತ ಹೇಳ್ತೀಯ, ಬಟ್ ಅದು ಹೇಗೆ ಫ್ರೆಂಡ್ಶಿಪ್ ಆಗಕ್ ಸಾಧ್ಯ ರಿಷಿ? ಕಮಲಿ ಕಣ್ಣಲ್ಲಿ ಕಾಣಿಸಿದ್ ಲವ್ ನನ್ನ ಕಣ್ಣಲ್ಲಿ ನಿಂಗೆ ಕಾಣಿಸಿಲ್ವಾ ರಿಷಿ? ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಜೊತೆಲೇ ಇದ್ದಿದ್ ನಿನಗೆ ಈ ಒಂದು ವಿಷಯ ಮಾತ್ರ ಯಾಕೆ ಅರ್ಥ ಆಗ್ಲಿಲ್ಲ ರಿಷಿ? ಅವಳು ನಿನ್ನ ಲೈಫಲ್ಲಿ ಬರಕ್ ಮುಂಚೆ ನಾನೇ ನಿನ್ ಫಸ್ಟ್ ಪ್ರಯಾರಿಟಿ ಅನ್ನೋ ತರ ಫೀಲ್ ಆಗ್ತಿತ್ತು.
ಅವಳು ನಿನ್ ವರ್ಲ್ಡ್ಗೆ ಬಂದ್ಮೇಲೆ ನಿನ್ ಎಂಟೈರ್ ವರ್ಲ್ಡ್ನ ಅವಳೇ ತುಂಬಿಕೊಂಡ್ಲು. ನನ್ನ ಜಾಗನ ಕಿತ್ಕೊಂಡಿದ್ದನ್ನ ನಾನು ಪಡ್ಕೊಳಕ್ಕೆ ಟ್ರೈ ಮಾಡಿದೆ, ತುಂಬಾ ಟ್ರೈ ಮಾಡಿದೆ. ನಿಮ್ ಕಣ್ಣಿಗೆ ನಾನೇ ವಿಲನ್ ತರ ಕಾಣಿಸ್ಬಿಟ್ಟೆ. ಇದು ನನ್ ತಪ್ಪ ರಿಷಿ? ನೋ ರಿಷಿ, ನೋ. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಗಿಲ್ದೇ ಇರೋದು ನಿಮ್ ತಪ್ಪು. ಎನಿವೇಸ್, ಅವಳು ನಿನ್ ಲೈಫಿಗೆ ಬಂದು ಅಬ್ಬಬ್ಬ ಅಂದ್ರೆ ಒಂದು ಫ್ಯೂ ಇಯರ್ಸ್ ಆಗಿದೆ ಅಷ್ಟೇ. ಬಟ್ ನಾನು ನಿನ್ ಜೊತೆ ಮೋರ್ ದನ್ 20 years ಸ್ಪೆಂಡ್ ಮಾಡಿದ್ದೀನಿ. ಅಂಡ್ ಅವಳು ಮತ್ತೆ ನಿನ್ ಲೈಫಿಂದ ಹೊರಟೋದ್ರೆ ನೀನ್ ಖಂಡಿತ ನನ್ನ ಜೊತೆ ಬಂದೇ ಬರ್ತೀಯ ರಿಷಿ. ಅವಳ ಮೇಲಿರೋ ಸಿಟ್ಟಲ್ಲಿ ನಾನು ನಿನ್ನನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡ್ಬಿಟ್ನಲ್ಲ. ನೋ ರಿಷಿ, ನಿಂಗೇನೂ ಆಗ್ಬಾರ್ದು. ನಾನು ಈಗಲೇ ನಿನ್ನ ಕಾಲ್ ಮಾಡಿ ಬೇರೆ ಕಡೆ ಮೀಟ್ ಆಗಕ್ಕೆ ಹೇಳ್ತೀನಿ. ಕೊನೆಗೂ ಅನಂಕ ಅವಳ ಬುದ್ಧಿ ತೋರಿಸ್ಬಿಟ್ಲು. ಕಮಲಿ ಅವರು ಖುಷಿಯಾಗಿ ಅವಳು ಕರೆದಿದ್ದ ಕಡೆಗೆ ಹೋದ್ರು. ನಾನು ಫೂಲ್ ತರ ನಂಬಿ ಕಮಲಿ ಅವ್ರನ್ನ ಕಳ್ಸಿಕೊಟ್ಟೆ. ನಾನು ಅವ್ರನ್ನ ತಡಿಬೇಕಿತ್ತು. ಈ ಕಮಲಿ ಅವ್ರಿಗೆ ಏನಾರು ಅನಾಹುತ ಆದ್ರೆ ಅನಾಹುತ ಆಗಂಗೆ ನಾನು ಬಿಡಬಾರ್ದು. ಬಾಬಾಜಿ ಫೋನ್ ಕೊಡಿಲಿ. ಅಣ್ಣ, ಕಮಲಿಗೆ ಎಷ್ಟು ಕಾಲ್ ಮಾಡಿದ್ರು ಅವಳಿಗೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಹೌದಾ? ಹೌದಣ್ಣ, ಅವ್ರು ಇನ್ನೂ ಫಾರೆಸ್ಟ್ ಏರಿಯಾದಲ್ಲೇ ಇದ್ದಾರೆ ಅನ್ಸುತ್ತೆ. ಹೌದು, ಅವ್ರು ಹೋಗ್ತಿರೋ ಜಾಗದಲ್ಲಿ ನೆಟ್ವರ್ಕ್ ಇರಲ್ಲ, ರೋಡ್ ಬೇರೆ ಸರಿ ಇಲ್ಲ. ಅವ್ರಲ್ಲಿ ರೀಚ್ ಆಗೋದಕ್ಕೆ ಇನ್ನೂ 20 to 25 ನಿಮಿಷ ಬೇಕಾಗ್ಬೋದು. ಅಣ್ಣ, ಏನ್ ಮಾಡೋದು ಇವಾಗ? ಒಂದ್ ಕೆಲಸ ಮಾಡು, ನೀನು ಕಾಲ್ ಟ್ರೈ ಮಾಡ್ತಾ ಇರು, ನಾನು ಕಾಲ್ ಮಾಡ್ತೀನಿ. ಸರಿ ಅಣ್ಣ. ಇನ್ನೂ ನೆಟ್ವರ್ಕ್ ಸಿಗ್ತಿಲ್ಲ. ಇಷ್ಟೊತ್ತು ಬೇಕಾ ಫಾರೆಸ್ಟ್ ಏರಿಯಾ ದಾಟೋದಕ್ಕೆ? ಯಾಕೋ ಭಯ ಆಗ್ತಿದೆ ಅಮರ್. ಅಣ್ಣ, ಹೊಸಿ ನಿಲ್ಸಿ. ಅಪ್ಪಯ್ಯ, ಇಲ್ಲೊಂದು ಗುಡಿ ಐತೆ, ಹೋಗ್ಬಿಟ್ ಬರುಮಾ? ಇಲ್ಲಿ ದೇವಸ್ಥಾನ ಇದೆಯಾ? ಹ್ಞೂ ಚಿಕ್ಕಮ್ಮ, ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಹೋದ್ರೆ ಗುಡಿ ಕಾಣಿಸ್ತೈತೆ. ನಮ್ಮೂರ್ಗ್ ಹೋಗ್ತಾ ಈ ಗುಡಿಗೆ ಹೋಗ್ಬಿಟ್ಟು ಹೋದ್ರೇನೆ ಚಂದ. ಉರ್ಮಿಳಾ, ನೀನು ಬಂದ್ಬಿಡು. ಚಂದ್ರು, ಬರ್ತೀನಿ, ಆದ್ರೆ ಬೇಬಿಗೊಂದು ಕಾಲ್ ಮಾಡಿ ಬರ್ತೀನಿ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಮುಂದೆ ಹೋಗಿ ಟ್ರೈ ಮಾಡಿ ಕಾಲ್ ಮಾಡಿ ಬಂದ್ಬಿಡ್ತೀನಿ. ನೀವಿಬ್ರು ಹೋಗಿರಿ. ಸರಿ, ನಿನ್ ಕಾಲ್ ಮುಗಿಸ್ತಿದ್ದಂಗೆ ಬಂದ್ಬಿಡು. ಸರಿ ಚಿಕ್ಕಮ್ಮ. ಅಪ್ಪಯ್ಯ, ನಮ್ಗೆ ಎಲ್ಲನೂ ಒಳ್ಳೇದೇ ಆಯ್ತಾಯ್ತಲ್ವಾ? ಹೌದಮ್ಮ, ಆ ದೇವ್ರ ದಯದಿಂದ ಎಲ್ಲದೂ ಒಳ್ಳೇದಾಗುತ್ತೆ. ಅವ್ವನು ನನ್ನ ಬಿಟ್ಟೋಗೋಳೆ. ಇನ್ನು ನನ್ಗಿರೋದ್ ನೀವೊಬ್ರೆ. ಅಪ್ಪ ಏನ್ ಸೇವೆ ಮಾಡೋದ್ರಾಗೆ ದೊಡ್ಡತನ ಏನ್ ಬಂತು? ನನ್ ಪಾಲಿಗೆ ಅವ್ವ, ಅಪ್ಪಯ್ಯ ಎಲ್ಲನೂ ನೀವೇ. ನೀವ್ ಆರಾಮಾಗಿರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಈ ಅಪ್ಪಯ್ಯ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಕಮಲ ಹುಟ್ಟೋದು ಕೆಸರಲ್ಲೇ, ಆದ್ರೆ ಸೇರೋದು ದೇವ್ರ ಪಾದ. ಅದೇ ತರ ನಿಮ್ ಗುಣ ತುಂಬಾ ಶ್ರೇಷ್ಠ ಅಮ್ಮ. ಆದ್ರೆ ಒಂದು ಬೇಜಾರು ಏನ್ ಗೊತ್ತಾ ಕಮಲಿ, ಅದೇ ನನ್ನ ರಕ್ತನ ಹಂಚ್ಕೊಂಡು ಹುಟ್ಟಿರುವಂತ ಇನ್ನೊಬ್ಳು ಮಗಳು ಇಷ್ಟೊಂದು ತಪ್ಪಾರಿ ಹಿಡಿತಾಳೆ ಅಂತ ಯೋಚನೆ ಮಾಡಿರ್ಲಿಲ್ಲಮ್ಮ. ಅಪ್ಪಯ್ಯ, ನೀವೇನು ಚಿಂತೆ ಮಾಡ್ಬೇಡಿ. ಅನಿಕಾ ಸರಿ ಹೋಯ್ತಾಳೆ. ಈಗ ಹೆಂಗಿದ್ರು ಅವಳಿಗೊಳ್ಳೆ ಬುದ್ಧಿ ಬಂದೈತಲ್ಲ, ಎಲ್ಲನೂ ಸರಿ ಆಯ್ತೈತೆ ಅಪ್ಪಯ್ಯ. ನೀವ್ ಆರಾಮಾಗಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.